ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಾಭಿಪ್ರಾಯಕ್ಕೆ ಸಂಗ್ರಹಕ್ಕೆ ಅಧಿಕೃತ ಗ್ರಾಮ ಸಭೆ ಕರೆದು ಸರ್ಕಾರಕ್ಕೆ ವರದಿ ಸಲ್ಲಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯ ಕರ್ತವ್ಯ ಮಹತ್ವದ್ದಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಮಹತ್ವದ ಕಸ್ತೂರಿ ರಂಗನ ವರದಿ ವಿರೋಧಕ್ಕೆ ಜಿಲ್ಲೆಯ ವೈಜ್ಞಾನಿಕ ಜಿಲ್ಲಾಧಿಕಾರಿಯ ವರದಿ ಮಹತ್ವದ್ದು. ಅದರಂತೆ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜನಾಭಿಪ್ರಾಯ ಸಂಗ್ರಹಕ್ಕೆ ಅಧಿಕೃತ ಗ್ರಾಮ ಸಭೆ ಕರೆದು ಸರ್ಕಾರಕ್ಕೆ ವರದಿ ಸಲ್ಲಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯ ಕರ್ತವ್ಯ ಮಹತ್ವದಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಇವರು ಇಂದು ಸಿದ್ದಾಪುರ ತಾಲೂಕಿನ ಶ್ರೀ ಭಾರತಿ ಕ್ಷೇತ್ರ ಸಭಾಭವನದ ಶಂಕರ ಮಠದಲ್ಲಿ ಜರುಗಿದ ತಾಲೂಕಾ ಮಟ್ಟದ ಕಸ್ತೂರಿ ರಂಗನ ವರದಿ ಚಿಂತನ ಕೂಟವನ್ನು ಉದ್ಘಾಟಿಸಿ ಹೇಳಿದರು. ಕಸ್ತೂರಿ ರಂಗನ ವರದಿಯ ಅನುಷ್ಠಾನದಲ್ಲಿ ವೈಜ್ಞಾನಿಕ ಕಾರಣಗಳು ಮಹತ್ವದಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ರಾಜ್ಯ ಸರ್ಕಾರಕ್ಕೆ ಸಮರ್ಪಕ ವರದಿ ನೀಡುವುದು ಅವಶ್ಯಕವಾಗಿರುವುದರಿಂದ ಜಿಲ್ಲಾಡಳಿತವು ಸೂಕ್ತ ವರದಿಯನ್ನು ಗ್ರಾಮ ಪಂಚಾಯಿತಿಯ ನಿರ್ಣಯದೊಂದಿಗೆ ನೀಡುವುದು ಅವಶ್ಯವಿದೆ ಎಂದು ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಚಾಲಕ ಕೆಟಿ ನಾಯ್ಕ್ ಯಾದಗಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಚಿಂತನ ಕೂಟದಲ್ಲಿ ನಾಗಪತಿ ಗೌಡ, ಹರಿಹರ ನಾಯ್ಕ್ ಓಂಕಾರ, ಸೀತಾರಾಮ್ ಗೌಡ ಹುಕ್ಕಳ್ಳಿ, ಬಿಡಿ ನಾಯ್ಕ್ ಕೆಂದಗಿ ತೋಟ, ಸಂಕೇತ್ ನಾಯ್ಕ್ ಹಲಗೇರಿ ಮುಂತಾದವರು ಮಾತನಾಡಿದರು. ರವೀಂದ್ರ ನಾಯ್ಕ್, ಜಗದೀಶ್ ನಾಯ್ಕ್, ಸುಧಾಕರ್ ಬಿಳಗಿ, ಜಯಪ್ರಕಾಶ್ ನಾಯ್ಕ್ ಸುವಿನಕೊಪ್ಪ, ಶ್ರೀಧರ್ ಹೆಗಡೆ ಕೆರೆಮನೆ, ಅನಿತಾ ನಾಯ್ಕ್, ಎಂಎಸ್ ನಾಯ್ಕ್ ನರಮುಂಡಗಿ, ಚಂದ್ರಕಾಂತ್ ನಾಯ್ಕ್ ಗುಳ್ಳಮನೆ, ರಾಮಚಂದ್ರ ನಾಯ್ಕ್ ತ್ಯಾಗಲಮನೆ, ಚಂದ್ರು ಕೋಡಿಯಾ, ಎಂಎಸ್ ಭಟ್, ರವಿ ನಾಯ್ಕ್ ಅರಳಿಮಕ್ಕಿ, ಮಂಜು ಬಿಜಿ ನಾಯ್ಕ್, ಎಂಪಿ ನಾಯ್ಕ್, ಶ್ರೀಪತಿ ನಾಯ್ಕ್, ಅಬ್ದುಲ್ ಸುಬಾನ್ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಲಿಕ್ಕೆ ಇವತ್ತು ನಾವು ಜಿಲ್ಲಾಡಳಿತ ಮಾನ್ಯ ಡಿಸಿ ಅವರಿಗೆ ಆಗ್ರಹ ಮಾಡಿದ್ದೇವೆ. ಏನು ಕಸ್ತೂರಿ ರಂಗನ ವರದಿ ಸೂಕ್ಷ್ಮ ಪ್ರದೇಶ ಅಂತ ಉತ್ತರ ಕನ್ನಡ ಜಿಲ್ಲೆಯ 567 ಹಳ್ಳಿಗಳನ್ನು ಗುರುತಿಸಿದ್ದಾರೆ. ಅದು 138 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಲ್ಪಡುವಂಥ ಕ್ಷೇತ್ರವಾಗಿದೆ. ಹಾಗಾಗಿ ತಕ್ಷಣ ಎಲ್ಲ ಗ್ರಾಮ ಪಂಚಾಯಿತಿಗಳು ಸಹಿತ ಗ್ರಾಮ ಸಭೆಯನ್ನು ಕರೆದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ಇದು ಮೊದಲನೇದು. ಎರಡನೇದು, ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯ ಸೂಕ್ಷ್ಮ ಪ್ರದೇಶದ ಸ್ಪಷ್ಟವಾದ ಚಿತ್ರಣವನ್ನು ರವಾನೆಯನ್ನು ಮಾಡಬೇಕು. ವರದಿಯಲ್ಲಿ ಆ ಕ್ಷೇತ್ರದ ಸಂಪೂರ್ಣ ಚಿತ್ರವನ್ನು ವೈಜ್ಞಾನಿಕವಾಗಿ ನೈಸರ್ಗಿಕವಾಗಿ ಇರುವಂಥ ಚಿತ್ರಣವನ್ನು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು. ಆ ಪ್ರದೇಶದಲ್ಲಿರುವಂಥ ಅರಣ್ಯ ಭೂಮಿಗಳೆಷ್ಟು, ಕಂದಾಯ ಭೂಮಿಗಳೆಷ್ಟು, ವಾಸ್ತವ್ಯ ಮಾಡುತ್ತಿರುವಂಥ ಅರಣ್ಯವಾಸಿಗಳೆಷ್ಟು, ಕಂದಾಯ ಸಾಗುವಳಿ ಮಾಡುವಂಥ ಕುಟುಂಬಗಳೆಷ್ಟು, ಒಟ್ಟಾರೆಯಾಗಿ ನೈಸರ್ಗಿಕವಾಗಿ ಈ ಭೂಮಿಯ ಅಥವಾ ಸೂಕ್ಷ್ಮ ಪ್ರದೇಶದ ಚಿತ್ರಣವನ್ನು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು. ಅದರ ಜೊತೆಯಲ್ಲಿ ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಏನು ಗ್ರಾಮ ಸಭೆಗಳಾಗಿತ್ತು ಆ ತೀರ್ಮಾನವನ್ನು ಕೊಡಬೇಕು ಹೇಳುವುದನ್ನು ಆಗ್ರಹ ಮಾಡ್ತೇವೆ. ಇದು ಕೇವಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳುವ ಕಾರಣಕ್ಕಾಗಿ ಅಲ್ಲ, ಜಿಲ್ಲಾಡಳಿತದ ಸಹಿತ ಅಷ್ಟೇ ಜವಾಬ್ದಾರಿ ಇದೆ. ಈ ಜಿಲ್ಲೆಯ ನಿಸರ್ಗಕ್ಕೆ ಸಂಬಂಧಿಸಿ ಮತ್ತು ಸೂಕ್ಷ್ಮ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವರದಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಈ ವರದಿಯನ್ನು ತಯಾರು ಮಾಡಲಿಕ್ಕೆ ಅಥವಾ ಕೇಂದ್ರ ಸರ್ಕಾರ ಕಳಿಸಲಿಕ್ಕೆ ಪೂರಕವಾದಂಥ ವರದಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಆಗ್ರಹ ಮಾಡೋದೇನೆಂದರೆ ಸಂಪೂರ್ಣವಾಗಿ ನೈಜತೆಯ ಚಿತ್ರಣವನ್ನು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ತಕ್ಷಣ ಇವತ್ತು ಸಿದ್ದಾಪುರ ನಡೆದಂಥ ಚಿಂತನ ಕೂಟದಲ್ಲಿ ಅಭಿಪ್ರಾಯವನ್ನು ನೀಡ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ 567 ಹಳ್ಳಿಗಳಲ್ಲಿ ಇರುವಂತಹ ಗ್ರಾಮಗಳನ್ನು ಮಾನದಂಡ ಗುರುತಿಸಲು ಪ್ರತಿ ಗ್ರಾಮಗಳಲ್ಲಿ ಪ್ರತ್ಯೇಕ ಕಂದಾಯ ಮತ್ತು ಅರಣ್ಯ ಕ್ಷೇತ್ರ ವಿಸ್ತರಣಾ, ಮನೆಗಳ ಸಂಖ್ಯೆ, ಜನಸಂಖ್ಯೆ ಪ್ರಮಾಣ, ಗ್ರಾಮದಲ್ಲಿನ ಒಟ್ಟು ಕುಟುಂಬ, ಜೀವನ ಶೈಲಿ, ಪುರಾತನ ಹಿನ್ನೆಲೆ, ಅರಣ್ಯವಾಸಿಗಳ ಮತ್ತು ಅರಣ್ಯೇತರ ಕುಟುಂಬಗಳ ಸಂಖ್ಯೆ ಮತ್ತು ಸ್ಥಿತಿಗತಿ ಮುಂತಾದ ಅಂಶಗಳ ಸಂಖ್ಯೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ವರದಿಯನ್ನು ಜಿಲ್ಲಾಡಳಿತವು ಸರ್ಕಾರಕ್ಕೆ ಸಲ್ಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಚಿಂತನ ಕೂಟದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.